ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 74ನೆಯ ಈ ಭಾಗದಲ್ಲಿ ಅರ್ಜುನ ಮತ್ತೆ ಬಬ್ರುವಾಹನ ಇವರ ನಡುವೆ ನಡೆದಂತಹ ಯುದ್ಧ, ಅದರ ಮುಂದಿನ ಘಟನೆಗಳು ಇವನ್ನೆಲ್ಲ ನಾವು ನೋಡೋರಿದ್ದೀವಿ. ಯುದ್ಧ ಮುಗಿದಿದೆ, ಅದರ ಮುಂದಿನ ಭಾಗವನ್ನು ಈಗ ನೋಡಬೇಕು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 86ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 83, ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 82, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 81ನೇ ಅಧ್ಯಾಯ. ಅರ್ಜುನ ಬಬ್ರುವಾಹನನ ಬಾಣದ ಏಟನ್ನು ತಿಂದು ಧರೆಗೆ ಉರುಳಿದವನು ಮತ್ತೆ ಎಚ್ಚೆತ್ತುಕೊಂಡ. ವಿಶಲ್ಯಕರಣಿ ಅದನ್ನ ಈ ಉಲೂಪಿ ಪ್ರಯೋಗಿಸಿದಳು ಅಂತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಮತ್ತೆ ಮಹಾಭಾರತ ಹೇಳುವಂತೆ ಸಂಜೀವನ ಮಣಿಯನ್ನು ಉಪಯೋಗ ಮಾಡಿಲ್ಲ ಅಂತ. ಆತ ಎಚ್ಚೆತ್ತುಕೊಂಡು ಇದೆಲ್ಲ ಏನು ನಡೆಯಿತು, ಯಾಕೆ ಇಲ್ಲಿ ಉಲೂಪಿ, ಚಿತ್ರಾಂಗದೆ ಮೊದಲಾದವರು ಬಂದಿದ್ದಾರೆ ಅಂತೆಲ್ಲ ಕೇಳಿದ. ಆಗ ನೀನಿದನ್ನ ಉಲೂಪಿಯನ್ನೇ ಕೇಳಬೇಕು ಅಂತ ಬಬ್ರುವಾಹನ ಹೇಳಿದ. ಆಗ ಅರ್ಜುನ ಅವಳನ್ನೇನು ಪ್ರಶ್ನಿಸಿದ, ಅವಳೇನು ಉತ್ತರ ಹೇಳಿದ್ಲು ಅನ್ನೋದನ್ನ ಈ ಭಾಗದಲ್ಲಿ ನೋಡಬೇಕು. ಕಿಂ ಆಗಮನ ಕೃತ್ಯಂತೆ ಕೌರವ್ಯ ಕುಲನಂದಿನಿ ಮಣಿಪೂರಪತೇ ಮಾತು ತಥೈವ ಚ ರಣಾಜರೆ. ಈ ಚಿತ್ರಾಂಗದೆ ಮತ್ತು ಉಲೂಪಿ ಇಲ್ಯಾಕೆ ನೀವು ಬಂದಿದ್ದೀರಿ? ನಾನಾಗಲಿ, ನನ್ನ ಮಗ ಆಗಲಿ, ಈ ಬಬ್ರುವಾಹನ ಆಗಲಿ ಏನಾದರೂ ಅಪರಾಧವನ್ನೇನಾದರೂ ಮಾಡಿದ್ದಾರೇನು? ಯಾವ ಕಾರಣಕ್ಕಾಗಿ ನೀವು ಇಷ್ಟು ಲಘು ಬಗೆಯಿಂದ ಇಲ್ಲಿಗೆ ಬರಬೇಕಾಯ್ತು? ಅಂತ ಹೀಗೆಲ್ಲ ಅವನು ನಾನಾ ವಿಧವಾಗಿ ಪ್ರಶ್ನಿಸಿದ. ಆಗ ಚಿತ್ರಾಂಗದೆ ಹೇಳಿದ್ಲು, ನೀನಾಗಲಿ ಬಬ್ರುವಾಹನನಾಗಲಿ ನನಗೇನು ಅಪರಾಧವನ್ನು ಮಾಡಿಲ್ಲ, ಈ ಚಿತ್ರಾಂಗದೆಯೂ ಕೂಡ ನನಗೇನು ಅಪರಾಧವನ್ನು ಮಾಡಿಲ್ಲ. ನಾವು ಯಾವತ್ತೂ ಕೂಡ ಪರಸ್ಪರ ಹೊಂದಾಣಿಕೆಯಿಂದಲೇ ಇದ್ದೇವೆ. ಮಮ ಯಾ ಪ್ರೇಷ್ಯವತ್ ಸ್ಥಿತ. ಈ ಚಿತ್ರಾಂಗದೆಯೂ ಕೂಡ ಒಬ್ಬಳು ಸೇವಕಿಯಂತೆ ನನಗೆ ಪ್ರಿಯಳಾಗಿಯೇ ಇದ್ದಾಳೆ, ಅಧೀನಳಾಗಿಯೇ ಇದ್ದಾಳೆ. ನೀನು ನಾನು ಹೇಳಿದ ಕಾರಣವನ್ನು ಕೇಳಿ ಕೋಪ ಮಾಡ್ಕೊಳ್ಬಾರ್ದು, ಅದಕ್ಕಾಗಿ ಮೊದಲು ನಿನಗೆ ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೇನೆ. ಇದು ಮೇಲ್ನೋಟಕ್ಕೆ ಅಪ್ರಿಯ ಅಂತ ಕಂಡು ಬಂದರೂ ಒಳನೋಟಕ್ಕೆ ಇದು ಪ್ರಿಯವಾದದ್ದೇ ಆಗಿದೆ. ಹಿಂದೆ ಮಹಾಭಾರತದ ಯುದ್ಧದಲ್ಲಿ ನೀನು ಭೀಷ್ಮನನ್ನ ಅಧರ್ಮದಿಂದ ಸಂಹರಿಸಿದೆ. ನಹಿ ಭೀಷ್ಮ ತ್ವಯಾ ವೀರ ಯುದ್ಧಮಾನೋ ಹಿ ಪಾತಿತಃ ಶಿಖಂಡಿನಾರ್ತು ಸಂಯುಕ್ತಂ ಆಶ್ರಿತ್ಯ ಹತಸ್ತ್ವಯ. ಶಿಖಂಡಿ ನಿನ್ನ ಪಕ್ಕದಲ್ಲಿ ನಿಂತುಕೊಂಡು ಆ ಭೀಷ್ಮ ನಿರಾಯುಧ ಆದಾಗ ಆ ಶಿಖಂಡಿಯ ಬಲದಿಂದ ನೀನು ಭೀಷ್ಮನನ್ನ ಗೆದ್ದಿ. ಆ ಮಹಾಪಾಪಕ್ಕೆ ನೀನೇನಾದರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳದೆ ಹೋದ್ರೆ ನಿನಗೆ ದುರ್ಗತಿ ಆಗ್ತಿತ್ತು. ತಸ್ಯ ಶಾಂತಿ ಮಕೃತ್ವಾತು ತ್ಯಜೇಸ್ತ್ವಂ ಯದಿ ಜೀವಿತಂ ಕರ್ಮಣಾತೀನ ಪಾಪೇನ ಪತೇಥಾಹ ನಿರಯೇ ಧ್ರುವಂ. ಅದಕ್ಕಾಗಿ ನಿನಗೆ ದುರ್ಗತಿ ಆಗಬಾರದು ಅನ್ನುವ ಕಾರಣದಿಂದ ನಾವು ಇದೊಂದು ಉಪಾಯವನ್ನು ಮಾಡಿದೆವು. ಅಷ್ಟವಸುಗಳು ಮತ್ತೆ ಭೀಷ್ಮ ತಾಯಿಯಾದಂಥ ಗಂಗೆ ನಿನಗೆ, ಅರ್ಜುನನಿಗೆ
ಮಗನಿಂದಲೇ ಪರಾಜಯ ಆಗಬೇಕು ಅನ್ನುವಂಥ ಒಂದು ಉಪಾಯವನ್ನ ಅವರು ಮಾಡಿದರು. ಪುತ್ರತ್ವಂ ಪ್ರಾಪ್ತವಾನಸಿ, ನಿನ್ನ ಮಗನಿಂದಲೇ ಅದಾಗಿದೆ. ಹಿಂದೊಮ್ಮೆ ಈ ಭೀಷ್ಮ ಹತನಾದ ನಂತರ ವಸುಗಳು ಆ ಗಂಗೆಯನ್ನ ಸಮೀಪಿಸಿ ಈ ಮಾತಾಡಿದರಂತೆ. ಏಷ ಶಾಂತನವೋ ಭೀಷ್ಮ ನಿಹತಃ ಸವ್ಯಸಾಚಿನ. ಈ ಭೀಷ್ಮ ಯುದ್ಧ ಮಾಡ್ತಿದ್ದಿಲ್ಲ, ಅವನು ಶಿಖಂಡಿ ಎದುರಿಗೆ ನಿಂತ್ಕೊಂಡಿದ್ದ. ಅಂಥ ಸಂದರ್ಭದಲ್ಲಿ ಅರ್ಜುನ ಭೀಷ್ಮನನ್ನು ಸಂಹರಿಸಿದ. ಅದಕ್ಕಾಗಿ ನಾವು ಶಾಪ ಕೊಡ್ತಿದ್ದೇವೆ ಅಂತ ಆ ವಸುಗಳು ಹೇಳಿದರು. ಆಗ ಗಂಗೆ ಅವರು ಕೊಟ್ಟಂತ ಶಾಪವನ್ನ ಸಮ್ಮತಿಸಿದಳು. ನಾನು ಆ ಶಾಪ ಕೊಡುವ ವೃತ್ತಾಂತವನ್ನೆಲ್ಲ ಕೇಳ್ತಾ ಇದ್ದೆ ಅಂದಳು ಈ ಉಲೂಪಿ. ನಾನು ನನ್ನ ತಂದೆ ಕೌರವ್ಯನ ಬಳಿಗೆ ಹೋಗಿ ಎಲ್ಲ ನಡೆದಂತಹ ವಿಷಯವನ್ನು ಹೇಳಿದೆ. ಅವನು ಆ ವಸುಗಳ ಬಳಿಗೆ ಹೋಗಿ ಅವರನ್ನು ಪ್ರಾರ್ಥಿಸಿದ. ಆಗ ಅವರೆಲ್ಲರೂ ಕರುಣೆ ತುಂಬಿ ತಾವು ಕೊಟ್ಟಂತ ಶಾಪಕ್ಕೊಂದು ಪರಿಹಾರವನ್ನು ಸೂಚಿಸಿದರು. ಮಣಿಪುರದ ಅಂತ ಇಲ್ಲಿದೆ, ನಾನು ಮಣಿಪುರ ಅಲ್ಲ, ಅದು ಪಾಂಡ್ಯ ದೇಶ ಅಂತ ಕಳೆದ ದಿವಸ ಹೇಳಿದ್ದೇನೆ. ಆ ಪ್ರಕಾರ ಇಟ್ಕೊಳ್ಬೇಕು. ಆ ಬಬ್ರುವಾಹನ ಅರ್ಜುನನ ಮಗ, ಅವನು ಅರ್ಜುನನನ್ನ ಬಾಣದಿಂದ ಹೊಡೆದು ಕೆಳಗೆ ಬೀಳಿಸ್ತಾನೆ. ಆಗ ಅರ್ಜುನನಿಗೆ ನಮ್ಮ ಶಾಪದಿಂದ ಪರಿಹಾರ ಆಗ್ತದೆ. ಇದು ವಸುಗಳ ಮೂಲಕ ನನ್ನ ತಂದೆಗೆ ತಿಳಿದು ಬಂತು. ನಾನು ಅದನ್ನು ತಿಳ್ಕೊಂಡಿದ್ದೆ. ಅದಕ್ಕಾಗಿ ಈ ಬಬ್ರುವಾಹನ ನಿನ್ನ ಜೊತೆ ಯುದ್ಧ ಮಾಡುವಂತೆ ನಾನು ಪ್ರೇರಿಸಿದೆ. ಮತ್ತೆ ಆ ಅಷ್ಟವಸುಗಳ ಶಾಪ ನಿನಗೇನು ಅಂಟಿಕೊಂಡಿತ್ತು, ಅದರಿಂದ ನಿನ್ನನ್ನು ಮುಕ್ತನಾಗಿಯೂ ಕೂಡ ಮಾಡಿದೆ. ವಸ್ತುತಃ ನೀನು ದೇವರಾಜನಿಗೂ ಮಣಿಯುವವನಲ್ಲ. ಅದಕ್ಕಾಗಿ ನೀನೀಗ ಮಗನಿಂದ ಮೃತನಾಗಿದ್ದಿ. ಮಗ ಅಂದ್ರೆ ಬೇರೆ ಯಾರೂ ಅಲ್ಲ, ಆತ್ಮಾವೈ ಪುತ್ರನಾಮಾಸಿ ಅಂತ ವೇದ ಹೇಳ್ತದೆ. ಆತ್ಮ ಪುತ್ರ ಸ್ಮೃತಸ್ತಸ್ಮಾತ್ ತೇನೇ ಹಾಸಿ ಪರಾಜಿತಃ ನಾತ್ರ ದೋಷೋ ಮಮ ಮತಃ. ನಿನ್ನ ಆತ್ಮ ಸಮನಾದಂತಹ ನಿನ್ನ ಮಗನಿಂದಲೇ ನೀನು ಪರಾಜಿತನಾಗಿದ್ದೆ. ನಿನಗಿದರಿಂದ ಏನೂ ತೊಂದರೆ ಇಲ್ಲ, ಮತ್ತಿದರಲ್ಲಿ ನನ್ನ ದೋಷವೂ ಕೂಡ ಇಲ್ಲ ಅಂದಳು ಉಲೂಪೆ. ಆಗ ಆ ಅರ್ಜುನನಿಗೆ ಆ ಮಾತನ್ನೆಲ್ಲ ಕೇಳಿ ಬಹಳ ಸಂತೋಷ ಅನಿಸ್ತು. ನೀನು ಮಾಡಿರುವ ಕ್ರಿಯೆ ಇಲ್ಲ, ಮಾಡಿರುವ ಈ ಎಲ್ಲಾ ಕಾರ್ಯನೂ ನನಗೆ ಪ್ರಿಯನೇ ಆಗಿದೆ ಅಂತ ಹೇಳಿದ. ಮುಂದೆ ಬಬ್ರುವಾಹನನಿಗೆ ಹೇಳಿದ, ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ನಮ್ಮ ಅಣ್ಣನ ಅಶ್ವಮೇಧ ಯಾಗ ಪ್ರಾರಂಭ ಕಾಣುವುದಿದೆ. ಆಗ ನೀನು ಈ ತಾಯಂದಿರನ್ನ, ನಿನ್ನ ಮಂತ್ರಿಗಳನ್ನೆಲ್ಲರನ್ನೂ ಕರ್ಕೊಂಡು ಬರಬೇಕು. ಆಗ ಆ ಬಬ್ರುವಾಹನನು ಕೂಡ ಅದನ್ನು ಒಪ್ಕೊಂಡ. ಅಶ್ವಮೇಧ ಮಹಾಯಜ್ಞೆ ದ್ವಿಜಾತಿ ಪರಿವೇಶಕಃ ಮಮತ್ವನುಗ್ರಹಂ ಹಿ ಪ್ರವಿಶಸ್ವ ಪುರಂ ಸ್ವಕಂ. ನಾನು ಆ ಯಜ್ಞಕ್ಕೆ ಬರ್ತೇನೆ. ಆ ಯಜ್ಞದಲ್ಲಿ ಬ್ರಾಹ್ಮಣರು ಭೋಜನಕ್ಕೆ ಕೂತಾಗ ಅವರಿಗೆ ನಾನು ಊಟವನ್ನು ಕೂಡ ಬಡಿಸ್ತೇನೆ ಅಂದ ಆ ಬಬ್ರುವಾಹನ. ನೀನು ಈ ಮಣಿಪುರಕ್ಕೆ ಬರಬೇಕು. ಒಂದು ರಾತ್ರಿ ಇಲ್ಲಿದ್ದು ನಾಳೆ ಮತ್ತೆ ನೀನು ಪ್ರಯಾಣವನ್ನು ಮುಂದುವರಿಸಬೇಕು. ಅದಕ್ಕೆ ಅರ್ಜುನ ಹೇಳಿದ, ನಾನೀಗ ಶಾಸ್ತ್ರದ ವಿಧಿಗನುಸಾರವಾಗಿ ಅಶ್ವಮೇಧ ಯಾಗದ ಅಶ್ವವನ್ನು ಹಿಂಬಾಲಿಸ್ತಾ ಇದ್ದೇನೆ. ಆ ದೀಕ್ಷೆ ಪೂರ್ಣ ಆಗುವ ತನಕ ನಾನು ಪಟ್ಟಣವನ್ನು ಪ್ರವೇಶ ಮಾಡೋದಿಲ್ಲ. ಅಶ್ವ ಎಲ್ಲೆಲ್ಲಿ ಹೋಗ್ತದೋ ಅದರಿಂದ ನಾನು ಕೂಡ ಹೋಗ್ಬೇಕಷ್ಟೆ ಹೊರತು ನಾನು ಎಲ್ಲಿಯಾದರೂ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಉಳಿದುಕೊಳ್ಳಿಕ್ಕೆ ನನಗೆ ಸಮ್ಮತಿ ಇಲ್ಲ ಅಂತ ಹೇಳಿದೆ. ಆಗ ಬಬ್ರುವಾಹನ ಆ ತಂದೆಯನ್ನ ಅಲ್ಲೇ ಗೌರವಿಸಿದ. ಹೀಗೆ ಉಲೂಪಿ ಮತ್ತು ಚಿತ್ರಾಂಗದೆಯರ ಅನುಮತಿಯನ್ನು ಪಡ್ಕೊಂಡು ಅರ್ಜುನ ಆ ಯಜ್ಞಾಶ್ವವನ್ನು ಅನುಸರಿಸಿ ಮುಂದೆ ಹೋದ. ಅಶ್ವ ಸಂಚಾರ ಮಾಡ್ತಾ ಮುಂದೆ ಮಗಧ ದೇಶಕ್ಕೆ ಬಂದಿತ್ತು. ಅಲ್ಲಿ ರಾಜಗೃಹ ಅಂತ ಜರಾಸಂಧನ ಮಗ ಸಹದೇವ ಇದ್ದ. ಆ ಸಹದೇವನ ಮಗ ಮೇಘಸಂಧಿ ಅನ್ನುವನು ಇಲ್ಲಿದ್ದ.
ಸಹದೇವ ಅವಾಗಿರ್ಲಿಲ್ಲ. ಆದ್ರೆ ಸಹದೇವನ ಮಗ ಮೇಘಸಂಧಿ ಅನ್ನುವನು ರಾಜ್ಯದಲ್ಲಿ ಅವಾಗ ಆಡಳಿತಗಾರನಾಗಿದ್ದ. ಅವನು ಕುದುರೆಯನ್ನ ಕಟ್ಟಿದ. ಕಿಮಯಂ ಚಾರ್ಯತೆ ವಾದಿ ಶ್ರೀಮಧ್ಯೈವ ಭಾರತ. ಇಲ್ಲಿಯವರೆಗೂ ಈ ಕುದುರೆ ಕೇವಲ ಹೆಂಗಸರ ನಡುವೆ ಮಾತ್ರ ಸಂಚಾರ ಮಾಡಿದೆ ಅಂತ ಕಾಣಿಸ್ತದೆ. ಅದನ್ನು ಕಟ್ಟಿದವರು ಯಾರೂ ಇಲ್ಲ ಅಂತ ಕಾಣಿಸ್ತದೆ. ನಾನೀಗ ಅದನ್ನು ಕಟ್ಟಿ ಹಾಕ್ತೇನೆ, ಬಿಡಿಸಿಕೋ. ಅದತ್ತಾನುನಯೋ ಯುದ್ಧೇ ಯದಿತ್ವಂ ಪಿತೃಭಿರ್ಮಮ ಕರಿಷ್ಯಾಮಿ ತವಾತಿಥ್ಯಂ ಪ್ರಹರ ಪ್ರಹರಾಮಿ ಚ. ಹಿಂದೆ ನೀನು ನಮ್ಮ ಪಟ್ಟಣಕ್ಕೆ ಬಂದಾಗ ನಮ್ಮ ಹಿರಿಯರು ನಿನಗೆ ಸತ್ಕಾರ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ನಾನಂತೂ ಈಗ ನಿನಗೆ ಸತ್ಕಾರ ಮಾಡ್ತೇನೆ. ಯುದ್ಧದಲ್ಲಿ ನೀನಾದ್ರೂ ಬಾಣಪ್ರಯೋಗ ಮಾಡು ಅಥವಾ ನಾನಾದ್ರೂ ಬಾಣಪ್ರಯೋಗ ಮಾಡ್ತೇನೆ. ಅಂತೂ ನಮ್ಮ ನಡುವೆ ಯುದ್ಧ ಏರ್ಪಡಬೇಕೀಗ ಅಂತ ಸವಾಲ್ ಹಾಕಿದ. ಆಗ ಅರ್ಜುನ ಹೇಳಿದ, ನನ್ನ ಅಣ್ಣನ ಮಾರ್ಗದರ್ಶನದಂತೆ ಈ ಯಜ್ಞದ ಕುದುರೆಗೆ ಯಾರು ವಿಘ್ನ ತರ್ತಾರೆ ಅವರನ್ನ ನಿಯಂತ್ರಿಸುವುದು ನನ್ನ ಕೆಲಸ. ಕುದುರೆಯನ್ನು ಬಿಡಿಸ್ಕೋಬೇಕು. ಆದ್ರಿಂದ ನಾನು ನಿನ್ನನ್ನು ಪ್ರಹಾರ ಮಾಡೋದಿಲ್ಲ, ನೀನೇ ನನಗೆ ಪ್ರಹಾರ ಮಾಡುವ ತನಕ ಅಂತ ಹೇಳಿದ. ಆಗ ಮೇಘಸಂಧಿ ಅರ್ಜುನನ ಮೇಲೆ ನಾನಾ ಥರದ ಬಾಣಪ್ರಯೋಗ ಮಾಡಿದ. ಅರ್ಜುನನು ಕುಪಿತನಾಗಿ ಆ ಮೇಘಸಂಧಿಯ ಸಾರಥಿ, ಕುದುರೆ ಎಲ್ಲವನ್ನೂ ಹೊಡೆದ ಅನೇಕ ಬಾಣಗಳಿಂದ. ಮೇಘಸಂಧಿ ಗದೆ ಎತ್ತುಕೊಂಡು ತನ್ನ ಕೈಯಲ್ಲಿರುವಂತಹ ಬಿಲ್ಲು ಬಾಣ ಇತ್ಯಾದಿಗಳು ಕೆಳಗೆ ಬಿದ್ದಾಗ ಗದೆ ಎತ್ತಿಕೊಂಡು ಅರ್ಜುನನ ಮೇಲೆ ಏರಿ ಬಂದ. ಅರ್ಜುನ ಆ ಗದೆಯನ್ನು ಕೂಡ ನುಚ್ಚು ನೂರು ಮಾಡಿದ. ಆಗ ಅರ್ಜುನ ಹೇಳಿದ, ನೀನಿನ್ನೂ ಸಣ್ಣವನಾಗಿದ್ದಿ, ಆದರೆ ಯುದ್ಧರಂಗದಲ್ಲಿ ತೋರಿಸಿದಂತಹ ಶಕ್ತಿ ಮಾತ್ರ ದೊಡ್ಡದೇ ಆಗಿದೆ. ಆದ್ದರಿಂದ ನಾನೀಗ ಯುದ್ಧವನ್ನು ಕೊನೆಗೊಳಿಸಿದ್ದೇನೆ. ನೀನು ಇಷ್ಟ ಅಪರಾಧವನ್ನು ಮಾಡಿದ್ರೂ ಕೂಡ, ನನಗೆ ಪ್ರತಿಯಾಗಿ ನಡೆದಿದ್ರೂ ಕೂಡ ನಾನು ನಿನ್ನನ್ನು ಉದಾರವಾಗಿ ನಡೆಸ್ಕೊಂಡಿದ್ದೇನೆ ಅಂತ ಹೇಳಿದೆ. ಆಗ ಮೇಘಸಂಧಿ ಹೇಳಿದ, ನಿನಗೆ ಮಂಗಳ ಆಗಲಿ, ನಾನು ಪರಾಜಿತ ಆಗಿದ್ದೇನೆ. ನಾನು ನಿನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕೆಲಸವನ್ನಾದ್ರೂ ಮಾಡಿಕೊಡ್ತೇನೆ, ಏನು ಮಾಡಿಕೊಡ್ಬೇಕು ಹೇಳು ಅಂತ ಕೇಳಿದ ಮೇಘಸಂಧಿ. ಇವನು ಹುಣ್ಣಿಮೆಯಿಂದ ಪ್ರಾರಂಭ ಕಾಣುತ್ತದೆ ನಮ್ಮ ರಾಜನ ಅಶ್ವಮೇಧಯಾಗ, ನೀನು ಅಲ್ಲಿಗೆ ಬರಬೇಕು ಅಂತ ಹೇಳಿದ. ಮುಂದೆ ಅದು ಯಜ್ಞಾಶ್ವ ವಂಗ, ಪುಂಡ್ರ, ಕೋಸಲ ಮೊದಲಾದ ದೇಶಗಳಿಗೆ ಹೋಯಿತು. ಅಲ್ಲಿ ಅನೇಕ ಮ್ಲೇಚ್ಛ ಸೈನಿಕರನ್ನದು ಸಂಹರಿಸಿತು ಅಂತ ವರ್ಣನೆ ಇದೆ. ಅಲ್ಲಿಗೆ ಒಂದು ಅಧ್ಯಾಯ ಮುಕ್ತಾಯ ಕಾಣ್ತದೆ. ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ತಾತ್ಪರ್ಯ ನಿರ್ಣಯ ಏನು ಹೇಳಿದೆ ಅಂತ ಅನ್ನೋದನ್ನ ಈಗ ನೋಡೋಣ. ನಿರ್ಣಯದಲ್ಲಿ 20ನೇ ಅಧ್ಯಾಯ, 30ನೇ ಅಧ್ಯಾಯದಲ್ಲಿ 112, 113 ಶ್ಲೋಕಗಳು. ಉಲೂಪಿ ವಿಶಲ್ಯಕರಣಿಯೇ ಅನ್ನುವ ಔಷಧವನ್ನು ಪ್ರಯೋಗ ಮಾಡಿ ಅರ್ಜುನನನ್ನ ಮೇಲೆಬ್ಬಿಸಿದಳು. ಮತ್ತೆ ಈ ಮುಂದಿನಂತೆ ಹೇಳಿದ್ಲು, ಪ್ರಹಸ್ಯ ಉವಾಚ ತದಾ ಶ್ರುತಂ ವಾಕ್ಯಂ ಪುರಾಮಯ ಸುರಲೋಕೆ ಸುರೈಃ ಪ್ರೋಕ್ತಂ ಭೀಷ್ಮಾದ್ಯಾಹ ನಾತಿ ಧರ್ಮತಃ ಯುದ್ಧತಾಸ್ತೇನ ಯದ್ಧತಾಸ್ತೇನ ದೋಷೇಣ ಪಾರ್ಥಃ ತೇನ ಅತಿವೇದನಾಂ ರಣೇ ವ್ರಜೇತ್. ಅರ್ಜುನ ಭೀಷ್ಮಾದಿಗಳನ್ನ ಎದುರಿಸಿ ಯುದ್ಧ ಮಾಡುವಾಗ ಪೂರ್ಣ ಧರ್ಮದಿಂದ ಯುದ್ಧ ಮಾಡಲಿಲ್ಲ ಅವನು. ಆದ್ರಿಂದ ಅವನಿಗೆ ಯುದ್ಧದಲ್ಲಿ ತೀವ್ರವಾದಂತಹ ಒಂದು ನೋವಾಗಲಿ ಅಂತ ಈ ವಸುಗಳು ಕೊಟ್ಟಂತಹ ಒಂದು ಶಾಪ ಅದನ್ನು ಅವಳು ಕೇಳಿದ್ಲು. ಹೀಗೆ ಅರ್ಜುನನಿಗೇನಾದ್ರೂ ಅಂತ ನೋವು ಅಂತ ಪತನ ಆಗೋದಿದ್ರೆ, ತಾತ್ಕಾಲಿಕವಾದ ಪತನವೂ ಆದರೂ ಆಗೋದಿದ್ರೆ ಮಗನಿಂದಲೇ ಆಗಲಿ ಅಂತ ನಾನು ಆಲೋಚನೆ ಮಾಡಿದೆ. ಮಗನಿಂದಲೇ ಮೂರ್ಛಿತರಾಗಲಿ ಅಂತ
ಆ ದೇವತೆಗಳ ಆಶೀರ್ವಾದವನ್ನು ನಾನು ಸ್ವಲ್ಪ ಬದಲು ಮಾಡಿಕೊಂಡೆ. ಅದರಂತೆ ಅರ್ಜುನ ಮೂರ್ಛಿತನಾದ. ಭುಕ್ತ ದೋಷ ಫಲಶ್ಚಾಯಂ ಪುನರ್ಭೋಕ್ಷತಿ ನಾಣ್ಯತಃ. ಈಗೇನು ಹಿಂದೆ ಅವನು ತಪ್ಪು ಮಾಡಿದ್ದ, ಆ ತಪ್ಪಿನ ಫಲವನ್ನು ಈಗ ಅನುಭವಿಸಿ ಆಗಿದೆ. ಯುದ್ಧರಂಗದಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ಎದುರಿಸುವಾಗ ಅವನಿಂದ ಆದ ತಪ್ಪಿನ ಫಲವನ್ನು ಅನುಭವಿಸಿ ಆಗಿದೆ. ಇನ್ನೊಬ್ಬರಿಂದ ಮತ್ತೆ ಆ ಪತನ ಅವನಿಗೆ ಆಗೋದಿಲ್ಲ. ಬೇರೆಯವರಿಂದ ಏನಾದರೂ ಇಂಥ ಹಿನ್ನಡೆ ಅವನಿಗಾಗಿದ್ರೆ ಅದು ಅವನಿಗೆ ಅವಮಾನದ ಸಂಗತಿ ಆಗ್ತಿತ್ತು. ಅದಕ್ಕಾಗಿ ದೇವತೆಗಳು ಇಂಥ ಒಂದು ಉಪಾಯ ಮಾಡಿದ್ದಾರೆ. ನಮಗಿಲ್ಲೊಂದು ಪ್ರಶ್ನೆ ಬರಬಹುದು. ಭೀಷ್ಮ ದ್ರೋಣ ಮೊದಲಾದವರೆಲ್ಲ ಪಾಪಿಗಳಾದಂತಹ ಕೌರವರ ಅನುಯಾಯಿಗಳಾಗಿದ್ದರು. ನಾರಾಯಣನ ಭಗವಂತನ ದ್ವೇಷಿಗಳನ್ನು, ಅವರ ಅನುಯಾಯಿಗಳನ್ನು ಸಂಹರಿಸಿದರೆ ಅದರಲ್ಲಿ ಏನೂ ದೋಷ ಇಲ್ಲ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಹಾಗಿರುವಾಗ ಭೀಷ್ಮ ದ್ರೋಣಾದಿಗಳನ್ನು ಸಂಹರಿಸಿದ್ದು ಯಾಕೆ ಅಧರ್ಮಕ್ಕೆ ಕಾರಣ ಅಂತ ನಮಗೆಲ್ಲ ಒಂದು ಸಂಶಯ ಬರಬಹುದು. ಹಿಂದೆ ಭಗವಂತನೇ ಅದನ್ನ ಅನೇಕ ಬಾರಿ ಧರ್ಮರಾಜನಿಗೆ ಹೇಳಿದ್ದಾನೆ. ಆದ್ರಿಂದ ಈ ಅರ್ಜುನ ಭೀಷ್ಮನನ್ನು ಕೊಂದು ಹಾಕಿದ್ದು ಅಧರ್ಮದಿಂದ ಏನಲ್ಲ, ಧರ್ಮದಿಂದಲೇ. ಮತ್ತೆ ಒಂದು ವೇಳೆ ಅದು ಅಧರ್ಮ ಆಗಿದ್ರೂ ಕೂಡ ಅವನು ಅಪರೋಕ್ಷ ಜ್ಞಾನಿ, ಆದ್ದರಿಂದ ಅವನಿಗೆ ಅದರ ಲೇಪವಿಲ್ಲ. ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕಿಂತ ಮುಂಚೆ ಇಂಥ ಏನಾದರೂ ತಪ್ಪುಗಳನ್ನು ಎಸಗಿದರೆ ಅದರಿಂದ ಆ ವ್ಯಕ್ತಿಗೆ ತೊಂದರೆ ಆಗ್ತದೆ. ಸಾಕ್ಷಾತ್ಕಾರ ಆದ ಮೇಲೆ ಪ್ರಾರಬ್ಧ ಕರ್ಮ ವಶಾತ್ ಇಂಥದ್ದೇನಾದರೂ ತಪ್ಪು ನಡೆದರೆ ಅದರಿಂದ ಅವನಿಗೇನೂ ಲೇಪ ಇಲ್ಲ. ಆದರೆ ಇಷ್ಟಾದರೂ ಕೂಡ ವಸುಗಳು ಕುಪಿತರಾಗಿ ಶಾಪ ಕೊಟ್ಟರು. ಇದೆಲ್ಲ ಭೀಷ್ಮನ ಮೇಲಿನ ಅತಿಯಾದ ಪ್ರೀತಿಯಿಂದ. ಅಷ್ಟವಸುಗಳಲ್ಲಿ ಒಬ್ಬ ಕೊನೆಯ ವಸುವೇ ಈ ಭೀಷ್ಮ. ಅವನ ಮೇಲಿನ ಪ್ರೀತಿಯಿಂದ ಮತ್ತೆ ಅಸುರಾವೇಶದಿಂದ ಅಂತ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆಚಾರ್ಯರು ಅದನ್ನು ಹೇಳಿಲ್ಲ. ವಸುಗಳಿಗೆ ಅರ್ಜುನನಿಗೆ ಶಾಪ ಕೊಡುವಂಥ ಬುದ್ಧಿ ಯಾಕೆ ಬಂತು ಅಂದ್ರೆ ಅಸುರಾವೇಶ ಅಂತ ಏನಿದೆಯಲ್ಲ, ಇದೊಂದು ವ್ಯಾಖ್ಯಾನದಲ್ಲಿ ಅಷ್ಟೆ. ಭೀಮ ದುರ್ಯೋಧನನ ತೊಡೆ ಮುರಿದು ಬೀಳಿಸಿದ್ದ. ಅದೆಲ್ಲ ಅಧರ್ಮ ಅಂತ ಬಲರಾಮ, ಅಶ್ವತ್ಥಾಮ ಮೊದಲಾದವರೆಲ್ಲ ಆಗ ದುರ್ಯೋಧನನ ಪರ ವಹಿಸಿದರು. ವಾಸ್ತವಿಕವಾಗಿ ಧರ್ಮವೇ ಆಗಿತ್ತು, ಆದ್ರೆ ಅವರು ಮಾತ್ರ ಅದು ಅಧರ್ಮ ಅಂತ ತಿಳಿದಿದ್ರು. ಯಾಕೆಂದ್ರೆ ದುರ್ಯೋಧನ ಮೇಲಿನ ಮಮತೆಯಿಂದಾಗಿ. ಹಾಗೆ ಅಷ್ಟವಸುಗಳು ಕೂಡ ಭೀಷ್ಮನ ಮೇಲಿನ ಮಮತೆಯಿಂದ ಮತ್ತು ಅಸುರಾವೇಶದಿಂದ ಅರ್ಜುನ ಮಾಡಿದ್ದು ತಪ್ಪಾಯಿತು ಅಂತ ಹೇಳಿಬಿಟ್ರು. ಹಾಗಾದ್ರೆ ಇವನು ಮೂರ್ಛೆ ಹೋಗಿದ್ಯಾವಾಗ? ಸ್ವಲ್ಪ ಇದನ್ನು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಮೂರ್ಛೆ ಹೋಗಲಿಕ್ಕೆ ಅವನ ಪ್ರಾರಬ್ಧ ಕರ್ಮ ಕಾರಣ. ಈಗ ಅರ್ಜುನ ಆಗಿ ಹುಟ್ಟಿದಾಗ ಭೀಷ್ಮ ದ್ರೋಣಾದಿಗಳನ್ನು ಸಂಹರಿಸಿದ್ದು ಅವನು ಈ ಮೂರ್ಛೆ ಹೋಗಿ ಇಂಥ ಒಂದು ಹಿನ್ನಡೆ ಅನುಭವಿಸಲಿಕ್ಕೆ ಕಾರಣ ಅಲ್ಲ. ಅದಕ್ಕೆ ಕಾರಣ ಅವನು ಹಿಂದೆ ಮಾಡಿದಂತೆ ಬೇರೆ ಯಾವುದೋ ಒಂದು ಪ್ರಾರಬ್ಧ ಕರ್ಮನೇ ಇದೆ. ಅದರಿಂದಾಗಿ ಅವನಿಗೆ ಈಗ ಸೋಲಾಯಿತು. ಅವನ ಪ್ರಾರಬ್ಧ ಕರ್ಮ ತೀರಿತ್ತು. ಆಚಾರ್ಯರು ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಾರಬ್ಧ ಕರ್ಮಣೇವೇಷಾಂ ಕ್ಲುಪ್ತ ದೋಷಸ್ಯ ಸೂಚಕಂ ಇದಾನೀಂತನ ಕರ್ಮ ಸ್ಯಾತ್ ವ್ರಣಹೇತು ಯಥಾರಣಃ. ಅಪರೋಕ್ಷ ಜ್ಞಾನಿ ಆದಂತಹ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದಂಥವನಿಗೆ ಏನಾದರೂ ದುಃಖ, ಹಿನ್ನಡೆ, ಅವಮಾನ ಇತ್ಯಾದಿಗಳಾದರೆ ಅದು ಆತ ಅಪರೋಕ್ಷ ಜ್ಞಾನವನ್ನು ಪಡೆಯೋದಕ್ಕಿಂತ ಮುಂಚೆ ಮಾಡಿದಂತಹ ಯಾವುದೋ ಒಂದು ಕರ್ಮದ ಫಲವಾಗಿರ್ತದೆ. ಅದನ್ನೇ ಪ್ರಾರಬ್ಧ ಕರ್ಮ ಅಂತ ಅನ್ನೋದು. ಆ ಪ್ರಾರಬ್ಧ ಕರ್ಮದ ಫಲವಾಗಿ ನೋವು, ಸಂಕಟ, ದುಃಖ ಇತ್ಯಾದಿಗಳನ್ನೆಲ್ಲ ಅನುಭವಿಸುವಂತ ಪ್ರಸಂಗ ಬರ್ತದೆ. ಭಗವಂತನ ಸಾಕ್ಷಾತ್ಕಾರ ಆದಮೇಲೆ ಏನು ಕರ್ಮ ಮಾಡಿರ್ತಾನೆ ಅದು ಆ ನೋವು, ದುಃಖ ಇತ್ಯಾದಿಗಳಿಗೆ ಕಾರಣ ಆಗೋದಿಲ್ಲ. ಹಿಂದಿನ ಪ್ರಾರಬ್ಧ ಕರ್ಮವೇ ಆ ದುಃಖಕ್ಕೆ, ಹಿನ್ನಡೆಗೆ ಕಾರಣ ಆಗ್ತದೆ. ಆದರೆ ಈಗ ಮಾಡಿದ ಕೃತ್ಯ ಏನಿದೆ ಅದು ಕೇವಲ ಸೂಚಕ ಆಗ್ತದೆ. ಪ್ರಾರಬ್ಧ ಕರ್ಮದಿಂದಲೇ ಕಾರ್ಯ ಆಗೋದು, ನೋವು, ಹಿನ್ನಡೆ ಮೊದಲಾದದ್ದು.
ಈಗ ಮಾಡಿದ ಕೃತ್ಯ ಹಿಂದೆ ಅದೊಂದು ಸೂಚಕ ಮಾತ್ರ ಆಗಿದೆ. ಮೊದಲು ಮಾಡಿದ ಕರ್ಮ ಕಾರಣ ಆಗಿದೆ ಈಗ ಆಗುವ ದುಃಖಕ್ಕೆ. ಈಗ ಮಾಡಿದ ಕರ್ಮ ಸೂಚಕವಾಗಿದೆ. ಹೀಗೊಂದು ಇಂಡಿಕೇಟರ್ ಬೇರೆ, ಒರಿಜಿನಲ್ ಕಾಸ್ ಬೇರೆ. ಭಗವತ್ ಸಾಕ್ಷಾತ್ಕಾರ ಆದ ಮೇಲೆ ಮಾಡಿದಂಥ ಲೋಕದ ದೃಷ್ಟಿಯಿಂದ ತಪ್ಪು ಅಂತ ಕಾಣಿಸುವಂತಹ ಕಾರ್ಯ ಏನಿದೆ, ಇದೊಂದು ಕೇವಲ ಇಂಡಿಕೇಟರ್ ಅಷ್ಟೇ ಇದೆ. ವಸ್ತುತಃ ಇದೇ ಒರಿಜಿನಲ್ ಕಾಸ್ ಅಲ್ಲ. ಒರಿಜಿನಲ್ ಕಾಸ್ ಪ್ರಾರಬ್ಧ ಕರ್ಮ ಅಂತ ಒಂದು ಬೇರೆ ಇದೆ. ವ್ರಣಹೇತುರು ಯಥಾ ರಣಃ ಅಂತ ಅಶ್ವತ್ಥಾಮಂದೇ ಉದಾಹರಣೆ ಕೊಡ್ತಾರೆ. ಅಶ್ವತ್ಥಾಮ ಭಗವತ್ ಸಾಕ್ಷಾತ್ಕಾರ ಪಡೆಯುವುದಕ್ಕಿಂತ ಮುಂಚೆ ಅವನೇನು ಅಪರಾಧಗಳನ್ನು ಮಾಡಿದ್ದ, ತಪ್ಪೇನು ಮಾಡಿದ್ದ, ಅದರ ಫಲವಾಗಿ ಆ ಅಶ್ವತ್ಥಾಮನಿಗೆ ಮೈಯೆಲ್ಲ ಹುಣ್ಣಾಗಿ ಕೀವಾಗಿ ಅದೊಂದು ಅಸಹ್ಯಕರವಾದ ಪರಿಸ್ಥಿತಿಯನ್ನು ಎದುರಿಸಿಕೊಂಡು ಅವನು ದೀರ್ಘಕಾಲ ಭೂಮಿಯಲ್ಲಿ ಇರಬೇಕಾದ ಪ್ರಸಂಗ ಬರ್ತದೆ. ಈಗ ಭಗವಂತ ಸಾಕ್ಷಾತ್ಕಾರ ಅವನಿಗೆ ಈಗ ಆಗಿ ಹೋಗಿದೆ. ಆದ ಮೇಲೆ ಅವನು ಆ ಪಾಂಡವರ ಮಕ್ಕಳನ್ನ ಮೊದಲಾದವರನ್ನ ರಾತ್ರಿ ಹೊತ್ತು ಕೊಲ್ಲುವಂತ ನೀಚ ಕೃತ್ಯವನ್ನು ಏನು ಮಾಡಿದ್ದಾನೆ, ಇದು ಕೇವಲ ಸೂಚಕ ಮಾತ್ರ. ಅವನು ಹಿಂದೆ ಪ್ರಾರಬ್ಧ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕಿಂತ ಮುಂಚೆ ಮಾಡಿದ ಕರ್ಮ ಅಂತ ಅನ್ನೋದು ಅದೇ ಪ್ರಾರಬ್ಧ ಕರ್ಮ, ಅದೇ ಮುಖ್ಯ ಕಾರಣ. ಈಗ ಮಾಡಿರುವುದು ಕೇವಲ ಸೂಚಕ. ಭಗವತ್ ಸಾಕ್ಷಾತ್ಕಾರ ಆದ ಮೇಲೆ ಇಂಥ ಹೀನ ಕೃತ್ಯವನ್ನು ಮಾಡಿದ್ರೂ ಕೂಡ ಅದು ಕಾರಣ ಆಗೋದಿಲ್ಲ. ಆಗ ಆಗುವ ಹಿನ್ನಡೆಗೆ, ದುಃಖಕ್ಕೆ, ಅವಮಾನಕ್ಕೆ ಅದು ಕಾರಣ ಆಗೋದಿಲ್ಲ. ಕೇವಲ ಸೂಚಕ ಮಾತ್ರ ಆಗ್ತದೆ. ಕ್ಲಿಪ್ತ ದೋಷಸ್ಯ ಸೂಚಕಂ ಅಂತ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಒರಿಜಿನಲ್ ಕಾಸ್ ಬೇರೆ, ಇಂಡಿಕೇಟರ್ ಬೇರೆ, ಹೀಗೆಲ್ಲ ತಿಳ್ಕೊಳ್ಬೇಕು. ಇದು ಅರ್ಜುನನಿಗೂ ಕೂಡ ಭೀಷ್ಮನನ್ನು ಹತ್ಯೆ ಮಾಡಿದ ಒಂದು ಕಾರ್ಯ ಏನಿದೆ, ಇದು ಕೇವಲ ಇಂಡಿಕೇಟರ್. ಅವನು ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕಿಂತ ಮುಂಚೆ ಏನೊಂದು ತಪ್ಪು ಮಾಡಿದ್ದ, ಅದು ಏನು ತಪ್ಪು ಮಾಡಿದ್ದ ಅಂತ ನಮ್ಗೆ ಶಾಸ್ತ್ರದಲ್ಲಿ ವರ್ಣಿತ ಇಲ್ಲ. ಅದರ ಅನುಸಾರವಾಗಿ ಈಗ ಅವನಿಗೆ ಈ ದುಃಖ, ನೋವು, ಹಿನ್ನಡೆ, ಈ ಸೆಟ್ ಬ್ಯಾಕ್, ಈಗಿನ ಭೀಷ್ಮರನ್ನು ಕೊಲ್ಲುವಿಕೆ ಮೊದಲಾದ ಕಾರ್ಯಕ್ರಮಗಳು ಕೇವಲ ಸೂಚಕ ಮಾತ್ರ ತಿಳ್ಕೊಳ್ಬೇಕು. ಅಂತೂ ಆ ಹಿಂದಿನ ಪ್ರಾರಬ್ಧ ಕರ್ಮವೂ ತೀರಿ ಹೋಯಿತು. ಅಷ್ಟೇ ಅಲ್ಲದೆ ಮಗ, ಅರ್ಜುನನನ್ನು ಮೀರಿಸಿದ ಮಗ ಅಂತ ಒಂದು ಪರಾಕ್ರಮ, ಅಂಥ ಮಹಾಪರಾಕ್ರಮಿ ಮಗನನ್ನು ಪಡೆದಿದ್ದಾನೆ ಅಂತ ಅವನ ಕೀರ್ತಿಯೂ ಕೂಡ ಹೆಚ್ಚಿತು. ಮುಂದೆ ಆಶ್ವಮೇಧಿಕ ಪರ್ವದಲ್ಲಿ ಅರ್ಜುನ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದ್ದು. ಅಲ್ಲಿ ಮಾಹಿಷ್ಮತಿ ಎನ್ನುವ ಒಂದು ರಾಜ್ಯ, ಶುಕ್ತಿ ಎನ್ನುವಂಥ ಒಂದು ಪಟ್ಟಣ, ಅಲ್ಲಿ ಅದು ಪ್ರವೇಶ ಮಾಡಿತ್ತು. ಮುಂದೆ ಅಲ್ಲೆಲ್ಲ ಸತ್ಕಾರವನ್ನು ಸ್ವೀಕಾರ ಮಾಡಿ ದಶಾರಣ ದೇಶಕ್ಕೆ ಬಂದ. ಅಲ್ಲೊಬ್ಬ ಚಿತ್ರಾಂಗದ ಅಂತ ಹೆಸರಿನ ರಾಜ ಇದ್ದ. ಅರ್ಜುನನಿಗೂ ಅವನಿಗೂ ಯುದ್ಧ ಆಯಿತು. ಚಿತ್ರಾಂಗದನನ್ನು ಸೋಲಿಸಿದ ಅರ್ಜುನ. ಮುಂದೆ ಏಕಲವ್ಯ ಅಂತ ಹಿಂದೆ ಏನು ಸತ್ತು ಹೋಗಿದ್ದ, ಆ ಏಕಲವ್ಯನ ಮಗ, ಅವನು ಬೇಡರ ಗುಂಪಿಗೆ ನಾಯಕನಾಗಿದ್ದ. ಅವನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಅರ್ಜುನ ಏಕಲವ್ಯನ ಮಗನನ್ನು ಕೂಡ ಸೋಲಿಸಿದ. ದ್ರವಿಡರು, ಆಂಧ್ರರು, ರೌದ್ರರು, ಮಾಹಿಷಕರು, ಕೋಲಾಚಲದ ಪ್ರಾಂತ್ಯದಲ್ಲಿರುವಂಥವರು ಎಲ್ಲರೂ ಕೂಡ ಅರ್ಜುನನ ಜೊತೆಗೆ ಯುದ್ಧ ಮಾಡಿದರು. ಸೌರಾಷ್ಟ್ರಕ್ಕೆ ಹೋದ. ಗೋಕರ್ಣ, ಪ್ರಭಾಸ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿದ. ಮುಂದೆ ದ್ವಾರಕಾನಗರ ಕಡೆಗೆ ಹೋಯಿತು ಆ ಕುದುರೆ. ಆಗ ಯಾದವರು ಆ ಯಜ್ಞಾಶ್ವವನ್ನು ಬಂಧಿಸಿದರು. ಆದರೆ ಉಗ್ರಸೇನ ಆ ಯಾದವರನ್ನ ಬುದ್ಧಿ ಹೇಳಿ ತಡೆಗಟ್ಟಿದ. ಅರ್ಜುನ ಆ ವಸುದೇವ ಮತ್ತೆ ಉಗ್ರಸೇನರನ್ನ ಭೇಟಿ ಮಾಡಿದ. ಅವರು ಸತ್ಕಾರ ಸ್ವೀಕಾರ ಮಾಡಿ ಮುಂದೆ ಪ್ರಯಾಣ ಮಾಡಿದ. ಗಾಂಧಾರ ದೇಶವನ್ನ ತಲುಪಿತು. ಶಕುನಿಯ ಮಗ ಇದ್ದ. ಅಲ್ಲಿ ಶಕುನಿಯ ಮಗನಿಗೂ ಅರ್ಜುನನಿಗೂ ತೀವ್ರವಾದ ಯುದ್ಧ ನಡೆಯಿತು. ಯುಧಿಷ್ಠಿರನ ಆಜ್ಞೆ ಇದೆ, ನಾನು ಯಾವ ರಾಜರನ್ನು ಕೊಲ್ಲೋದಿಲ್ಲ, ಯುದ್ಧವನ್ನು ನಿಲ್ಲಿಸುವಂತ ಹೇಳಿದ ಅರ್ಜುನ ಆ ಶಕುನಿಯ ಮಗನಿಗೆ.
ಆದ್ರೆ ಅವನು ಯುದ್ಧ ನಿಲ್ಲಿಸಲಿಲ್ಲ. ಯುದ್ಧ ದೀರ್ಘವಾಗಿ ಮುಂದುವರಿಯಿತು. ಒಂದು ಹಂತದಲ್ಲಿ ಆ ಶಕುನಿಯ ಪತ್ನಿ, ಅಂದ್ರೆ ಈಗಿದ್ದ ರಾಜನ ತಾಯಿ, ಮಂತ್ರಿಗಳನ್ನು ಕರ್ಕೊಂಡು ಅರ್ಜುನನ ಬಳಿಗೆ ಬಂದ್ಲು. ಯುದ್ಧವನ್ನ ಬಿಡುವಂತೆ ಮಗನಿಗೂ ಕೂಡ ತಿಳಿ ಹೇಳಿದ್ಲು. ನನ್ನ ಮಗ ನಿನ್ನ ಜೊತೆಗೆ, ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೊರಟಿದ್ದು ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. ಅಂತ ಹೀಗೆ ಅವಳು ಮಗನಿಗೂ ಬುದ್ಧಿ ಹೇಳಿದ್ಲು. ಅರ್ಜುನನು ಆ ಹುಡುಗನಿಗೆ ಬುದ್ಧಿ ಹೇಳಿ, ಮುಂದೆ ಚೈತ್ರ ಶುದ್ಧ ಹುಣ್ಣಿಮೆಯ ದಿವಸ ನಮ್ಮ ಯಜ್ಞಕ್ಕೆ ನೀನು ಬರಬೇಕು ಅಂತ ಅವನು ಆಹ್ವಾನಿಸಿದ. ತಾತ್ಪರ್ಯ ನಿರ್ಣಯ ಹೇಳುವಂತೆ, ಕೃಷ್ಣನ ಮಕ್ಕಳು ಪ್ರದ್ಯುಮ್ನ ಮೊದಲಾದವರು ಅರ್ಜುನನನ್ನು ಯುದ್ಧಕ್ಕೆ ಕರೆದ್ರು, ಕುದುರೆಯನ್ನ ಅಪಹರಿಸಿದರು. ಹಿಂದೆ ಸುಭದ್ರೆಯನ್ನ ಅರ್ಜುನ ಅಪಹರಿಸಿದ್ನಲ್ಲ, ಆಗ ಯಾದವರಿಗೊಂದು ರೀತಿ ಹಿನ್ನಡೆ, ಅಪಕೀರ್ತಿ ಆಗಿತ್ತಲ್ಲ, ಅವರು ಅದನ್ನು ತೊಳ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದರು ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ಅದಕ್ಕಾಗಿ ಅರ್ಜುನನ ಕುದುರೆಯನ್ನು ಕಟ್ಟಿದರು. ಮುಂದೆ ವಸುದೇವನಿಗೆ ಹೇಳಿದ ಅರ್ಜುನ, ನಿನ್ನ ಮೊಮ್ಮಕ್ಕಳು ನಮ್ಮ ಕುದುರೆಯನ್ನು ಅಪಹಾರ ಮಾಡಿದ್ದಾರೆ, ಅವರೇನು ನಮಗೆ ಶತ್ರುಗಳೇನು, ಯಾಕೆ ಹೀಗೆ ಮಾಡಿದ್ದಾರೆ ಅಂತ. ಆಗ ವಸುದೇವ ಕುದುರೆಯನ್ನು ಬಿಡಿಸಿದ. ಅವರೆಲ್ಲರನ್ನೂ ಅರ್ಜುನ ಅಶ್ವಮೇಧ ಯಾಗಕ್ಕೆ ಆಮಂತ್ರಿಸಿದ. ಮತ್ತೆ ಅಲ್ಲಿಂದ ತಾನು ಮುಂದೆ ಪ್ರಯಾಣ ಮಾಡಿದ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಕೆಲವು ಕಡೆ ಒಂದೊಂದು ಅಧ್ಯಾಯ ಸಮಾಪ್ತ ಆಗಿದೆ. ವೈಷ್ಣವ ಪಾಠದಲ್ಲಿ ಇಲ್ಲಿಗೆ ಅಧ್ಯಾಯ ಸಮಾಪ್ತ ಆಗಿಲ್ಲ. ಉತ್ತರ ಭಾರತದ ಪಾಠದಲ್ಲಿ ಅಧ್ಯಾಯ ಸಮಾಪ್ತ ಆಗಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಕೂಡ ಒಂದು ಅಧ್ಯಾಯ ಸಮಾಪ್ತವಾಗಿದೆ. ಅಲ್ಲಿಗೆ ಇವತ್ತಿನ ಈ ಭಾಗವು ಕೂಡ ಮುಕ್ತಾಯ ಕಂಡಿದೆ.